ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಸ್ಕೂಲ್ಗೆ ಅನ್ನೋದು ಮಕ್ಕಳಿಗೆ ಅಷ್ಟು ಇಂಟ್ರೆಸ್ಟ್ ಇದೆ ಸ್ಕೂಲ್ಗೆ ಹೋಗೋದು ಅನ್ನೋದು. ಇವಾಗ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ತಿರ್ಗಾ ಅದೇ ಗ್ರೇಡ್ಗೆ ಹೋಗ್ಬೇಕು, ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮುಂದಿನ 1ನೇ ತರಗತಿಗೆ ಹೋಗ್ತಾರೆ ಅಂದರೆ ಈ ಮಕ್ಕಳಿಗೆ ಉತ್ಸಾಹ ಅನ್ನೋದೇ ಹೊಟ್ಟೋಗುತ್ತೆ. ಸ್ಕೂಲಿಗೆ ಹೋಗೋದೇ ಬೇಡ ಅನ್ನೋದು ಒಂದು. ಇವತ್ತಿನ ಮಕ್ಕಳು ಒಂದು ಹೊಸ ಟಾಪಿಕ್ ಕೊಟ್ಟರು ಅಷ್ಟು ಬೇಗ ಕಲ್ತ್ಕೋತಾರೆ. ಈಗಿನ ಮಕ್ಕಳು ತುಂಬ ಜಾಣ ಇದ್ದಾರೆ. ಆ ಮಕ್ಕಳಿಗೆ ತಿರ್ಗಾ UKG ಅನ್ನೋದು ತಿರ್ಗಾ ಓದಬೇಕು ಅನ್ನೋದಿದ್ದರೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಸ್ಕೂಲ್ ಅನ್ನೋದು ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಅವ್ರಿಗೆ ಡೈಲಿ ಹೊಸ ಹೊಸ ವಿಷಯ ಕಲ್ತ್ಕೊಟ್ರೇ ಅವ್ರಿಗೆ ಉತ್ಸಾಹ ಬರೋದು. ಆವಾಗ ಪೇರೆಂಟ್ಸ್ಗೂ ಅವ್ರಿಗೆ ಡೈಲಿ ಕನ್ವಿನ್ಸ್ ಮಾಡಿ ಕಳ್ಸೋದು ಅನ್ನೋದು ತುಂಬ ದೊಡ್ಡ ವಿಷಯ. ಕಷ್ಟ ಆಗುತ್ತೆ ಈ ಮಕ್ಕಳಿಗೆ. ಅದು ಮಾತ್ರ ಅಲ್ಲ, ಆಲ್ರೆಡಿ ಅವರು ಎಲ್ಲ ಕಲ್ತ್ಕೊಂಡಿದ್ದಾರೆ. ಈ ಮಕ್ಕಳನ್ನ ತಿರ್ಗಾ ಇವಾಗ ಲಾಸ್ಟ್ ಇಯರು ಅವ್ರು ಪ್ರೂವ್ ಮಾಡಿದರು, ಡಾಕ್ಟರ್ ಸೈಕಾಲಜಿಸ್ಟ್ ಎಲ್ಲ ಪ್ರೂವ್ ಮಾಡಿದರು. ಈ ಥರ ತಿರ್ಗಾ ಓದಿಸಿದ್ರೆ ಆ ಮಕ್ಕಳಿಗೆ ಮನಸ್ಸನ್ನೋದು ಎಷ್ಟು ಇದಾಗುತ್ತೆ. ಅವ್ರು ಆಲ್ರೆಡಿ ಜಾನೇ ಇರೋರು ಇದು ಓದೋ ಅನ್ನೋ ಉತ್ಸಾಹ ಹೊಟ್ಟೋದ್ರೆ ತಿರ್ಗಾ 1ನೇ ತರಗತಿಗೆ ಕಳಿಸೋದು ಅನ್ನೋದು ತುಂಬ ಕಷ್ಟ ಆಗುತ್ತೆ ಪೇರೆಂಟ್ಸ್ ಕಡೆಯಿಂದ. ಇದು ಮಾತ್ರ ಅಲ್ಲ, ಎಕನಾಮಿಕಲಿ ಆಲ್ಸೋ ಇವತ್ತು ಪೇರೆಂಟ್ಸ್ ಎಲ್ಲ ಪ್ರೈವೇಟ್ ಸ್ಕೂಲ್ಸ್ ಆಗಲಿ ಇದಾಗಲಿ ಇಟ್ ಈಸ್ ನಾಟ್ ವೆರಿ ತುಂಬ ಜಾಸ್ತಿ ಇದೆ ಫೀಸು. ಎಲ್ಲ 2 ಪೇರೆಂಟ್ಸ್ ಅನ್ನೋದು ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಮಕ್ಕಳನ್ನ 1 ವರ್ಷ ಮನೆಯಲ್ಲಿ ಇಟ್ಕೋಬೇಕಂದ್ರೆ ಅದು ಸಾಧ್ಯತೆ ಇಲ್ಲ. ಅದೇ ಇದರಲ್ಲಿ ತಿರ್ಗಾ ಅದೇ ಗ್ರೇಡ್ಗೆ ಕಳ್ಸೋದು ಅನ್ನೋದು ಅದು ತುಂಬ ಕಷ್ಟ ಆಗಿದೆ.